ರಾಜ್ಯದಲ್ಲಿ ಚಪ್ಪಲಿ ಸಮರ ದಿನಕ್ಕೊಂದು ತಿರುವನ್ನ ಪಡಿತಾ ಇದೆ. ದೋಸ್ತಿ ಮತ್ತು ಕಾಂಗ್ರೆಸ್ ನಡುವೆ ತೀವ್ರ ಜಟಾಪಟಿಗೂ ಇದು ಕಾರಣ ಆಗಿದೆ. ಎಲ್ಲಾ ಕಾಂಗ್ರೆಸ್ನ ನಾಯಕರು ತನ್ನ ಕಡೆಗೆ ಇರಬೇಕು ಅನ್ನುವ ನಿಟ್ಟಿನಲ್ಲಿ ಪ್ರದೀಪ್ ಈಶ್ವರ್ ಸರ್ಕಸ್ ಮಾಡ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯ ಅವರನ್ನ ಕೂಡ ಭೇಟಿ ಮಾಡಿದ್ದಾರೆ, ಕಣ್ಣೀರು ಹಾಕಿದ್ದಾರೆ, ಅಹಿಂದ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಇದು ದೋಸ್ತಿ ಮತ್ತು ಕಾಂಗ್ರೆಸ್ ನಡುವೆ ಯಾವ ರೀತಿಯ ಸಮರಕ್ಕೆ ಕಾರಣ ಆಗಿದೆ, ಯಾವ ರೀತಿಯಾಗಿ ದೋಸ್ತಿ ನಾಯಕರು ಈ ವಿಚಾರದಲ್ಲಿ ಟೀಕೆಯನ್ನ ಮಾಡ್ತಿದ್ದಾರೆ ಅನ್ನುವ ಡೀಟೇಲ್ಸ್ ಇಲ್ಲಿದೆ. ಚಪ್ಪಲಿ ಎಸೆತ ಕೇಸ್ಗೆ ಟ್ವಿಸ್ಟ್, ದೋಸ್ತಿ ವರ್ಸಸ್ ಕಾಂಗ್ರೆಸ್ ಫೈಟ್. ಸಿದ್ದು ಭೇಟಿಯಾದ ಪ್ರದೀಪ್ ಈಶ್ವರ್ ಕಣ್ಣೀರು ಹಾಕಿದ್ದೇಕೆ? ಹೌದು, ಅವತ್ತು ಕೆಂಪೇಗೌಡ ಜಯಂತಿಯ ದಿನ. ಅವತ್ತು ಚಿಕ್ಕಬಳ್ಳಾಪುರದಲ್ಲಿ ಒಂದು ಆಕ್ಷನ್ ಮೂವಿ ಪ್ರದರ್ಶನವಾಗಿತ್ತು. ಆ ಮೂವಿ ಹೀರೋ ಪ್ರದೀಪ್ ಈಶ್ವರ್. ಕಾರ್ ಮೇಲೆ ಥೇಟ್ ಹೀರೋ ಥರ ನಿಂತ್ಕೊಂಡು ಪ್ರದೀಪ್ ಈಶ್ವರ್ ಸವಾಲು ಹಾಕಿದ್ರು, ತೋಳು ತಟ್ಟಿದ್ರು, ಮೀಸೆ ತಿರುವಿದ್ರು. ಈ ರೀತಿ ಪ್ರದೀಪ್ ಈಶ್ವರ್ ಮಾಡ್ತಾ ಇದ್ದಂತೆ ಪ್ರದೀಪ್ ಈಶ್ವರ್ ಕಡೆಯೇ ಚಪ್ಪಲಿಗಳು ತೂರಿ ಬಂದಿದ್ವು. ಒಂದರ ನಂತರ ಒಂದು ಚಪ್ಪಲಿಗಳನ್ನ ಪ್ರದೀಪ್ ಮೇಲೆ ಜನರು ಎಸೆದಿದ್ರು. ಒಟ್ಟಾರೆಯಾಗಿ ಹೇಳೋದಾದ್ರೆ ಎಚ್ಡಿಕೆ ವಿರುದ್ಧ ಪ್ರದೀಪ್ ಈಶ್ವರ್ ಮಾಡಿದ್ದ ಆರೋಪಗಳು ಜೆಡಿಎಸ್ ಕಾರ್ಯಕರ್ತರನ್ನ ಕೆರಳಿಸಿದ್ದವು. ಅಲ್ಲಿಂದಲೇ ಚಪ್ಪಲಿ ರಾಜಕೀಯವೊಂದು ಶುರುವಾಗಿತ್ತು. ಆ ರಾಜಕೀಯವೇ ಈಗ ಬೇರೆ ಬೇರೆ ರೂಪ ಪಡ್ಕೊಂಡಿದೆ. ಆಗ ಹೈಕಮಾಂಡ್, ಈಗ ಸಿದ್ದರಾಮಯ್ಯ. ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆತ ನಡೀತಾ ಇದ್ದಂತೆ ಪೊಲೀಸರು ಆಕ್ಟಿವ್ ಆಗಿದ್ದರು. ಚಪ್ಪಲಿ ಎಸೆದ ವ್ಯಕ್ತಿಯ ಬಂಧನಕ್ಕೆ ಮುಂದಾದ್ರು. ಆದ್ರೆ ಆಗ ಜೆಡಿಎಸ್ ಕಾರ್ಯಕರ್ತರು ವಾಗ್ವಾದ ನಡೆಸಿದ್ದರು. ಈಗ ಚಪ್ಪಲಿ ಎಸೆದ ಕೇಸಲ್ಲಿ ಜೆಡಿಎಸ್, ಬಿಜೆಪಿ ಬೆಂಬಲಿತ 4 ಪೊಲೀಸರು ಬಂಧಿಸಿದ್ದಾರೆ. ಅಖಿಲ್ ರೆಡ್ಡಿ, ಸುಮಂತ್, ಪ್ರಕಾಶ್, ಕೃಷ್ಣ ಬಂಧಿತ ಆರೋಪಿಗಳು. ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ 4 ಜನ ಆರೋಪಿಗಳ ಜೊತೆಗೆ 100ಕ್ಕೂ ಹೆಚ್ಚು ಜನರ ಮೇಲೆ ಸುಮೋಟೋ ಪ್ರಕರಣ ದಾಖಲಾಗಿದ್ದು ಪೊಲೀಸರು ವಿಚಾರಣೆ ನಡೆಸಿದ್ರು. ಮತ್ತೊಂದು ಕಡೆ ಕೆಂಪೇಗೌಡ ಜಯಂತಿಯಲ್ಲಾದ ಪ್ರತಿಯೊಂದು ಮಾಹಿತಿಯನ್ನು ಪ್ರದೀಪ್ ಈಶ್ವರ್ ಹೈಕಮಾಂಡ್ಗೆ ನೀಡಿದ್ರು. ಪ್ರದೀಪ್ ಈಶ್ವರ್ಗೆ ಕರೆ ಮಾಡಿರುವ ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಘಟನೆ ಬಗ್ಗೆ ವಿವರಣೆ ಕೇಳಿದ್ದು, ಕೊನೆಗೆ ಯಾವುದೇ ಭಯ ಬೇಡ, ನಾವು ನಿಮ್ಮೊಂದಿಗೆ ಇದ್ದೇವೆ ಅಂತ ಅಭಯ ನೀಡಿದ್ರು. ಈಗ ಇದೇ ಅಭಯವನ್ನ ಮತ್ತೆ ನೀಡಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಚಿಕ್ಕಬಳ್ಳಾಪುರದಲ್ಲಿ ಜೆಡಿಎಸ್ ಪ್ರದೀಪ್ ಈಶ್ವರ್ ನಡುವೆ ಜಟಾಪಟಿ ನಡೆದ್ಮೇಲೆ ಇದೇ ಫಸ್ಟ್ ಟೈಮ್ ಸಿದ್ದರಾಮಯ್ಯ ಅವರನ್ನ ಪ್ರದೀಪ್ ಈಶ್ವರ್ ಭೇಟಿಯಾಗಿದ್ದಾರೆ. ಭೇಟಿಯಾಗಿರೋದು ಮಾತ್ರವಲ್ಲ, ಸಿದ್ದರಾಮಯ್ಯ ಮುಂದೆ ಪ್ರದೀಪ್ ಕಣ್ಣೀರು ಹಾಕಿದ್ದಾರೆ, ನೋವು ತೋಡ್ಕೊಂಡಿದ್ದಾರೆ. ಸಿದ್ದು ಭೇಟಿಯಾಗಿ ಪ್ರದೀಪ್ ಕಣ್ಣೀರು ಹಾಕಿದ್ದಾರೆ. ದೋಸ್ತಿ ಕಾರ್ಯಕರ್ತರು ಚಪ್ಪಲಿ ಎಸೆದಿದ್ದಾರೆ, ನನ್ನ ಕುಟುಂಬವನ್ನೂ ನಿಂದಿಸಿದ್ದಾರೆ ಅಂತ ಸಿದ್ದು ಜೊತೆ ನೋವು ಹಂಚಿಕೊಂಡಿದ್ದಾರೆ ಪ್ರದೀಪ್ ಈಶ್ವರ್. ಈ ವೇಳೆ ಸಿದ್ದರಾಮಯ್ಯ, ರಾಜಕಾರಣದಲ್ಲಿ ಇವೆಲ್ಲ ಸಾಮಾನ್ಯ, ಇಲ್ಲೇ ಇದ್ದು ಇಂಥವನ್ನ ಎದುರಿಸಬೇಕು, ಧೃತಿಗೆಡಬೇಡಿ, ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಅಭಯ ನೀಡಿದ್ದಾರೆ. ಪ್ರದೀಪ್ಗೆ ಧೈರ್ಯ ತುಂಬಿದ ಸಿಎಂ ಡಿಕೆಶಿ. ಮಾಜಿ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿದ ಶಾಸಕ ಪ್ರದೀಪ್ ಈಶ್ವರ್ ತಮ್ಮ ನೋವು ಹೇಳಿಕೊಂಡಿದ್ದಾರೆ. ಇದೇ ವೇಳೆ ಗೃಹ ಸಚಿವ ಪ್ರಿಯಾಂಕ್ಗೆ ಸಿದ್ದರಾಮಯ್ಯ ಕರೆ ಮಾಡಿದ್ದು ಘಟನೆ ಬಗ್ಗೆ ಸೂಕ್ತ ತನಿಖೆ ನಡೆಸಲು ಸೂಚನೆ ನೀಡಿದ್ದಾರೆ. ಅಧಿಕಾರಿ ವಿರುದ್ಧ ಕ್ರಮಕ್ಕೆ ಸಿದ್ದರಾಮಯ್ಯ ಸಲಹೆ ನೀಡಿದ್ದಾರೆ. ಮತ್ತೊಂದು ಕಡೆ ಈ ಮಧ್ಯೆ ಸಿಎಂ ಡಿಕೆಶಿ ಪ್ರದೀಪ್ ಈಶ್ವರ್ಗೆ ಕರೆ ಮಾಡಿ ಚರ್ಚೆ ನಡೆಸಿದ್ದಾರೆ. ಧೈರ್ಯವಾಗಿರು, ನಿನ್ನ ಜೊತೆಗೆ ನಾವಿದ್ದೇವೆ ಎಂದು ಧೈರ್ಯ ಹೇಳಿದ್ದಾರೆ. ಪ್ರದೀಪ್ ಈಶ್ವರ್ ವಿರುದ್ಧ ದೋಸ್ತಿ ದೂರು. ಎಚ್ಡಿಕೆ ವಿರುದ್ಧ ಮಾತನಾಡಿದ್ದಕ್ಕೆ ಜೆಡಿಎಸ್ ಕಾರ್ಯಕರ್ತರು ಈಗಾಗಲೇ ರೊಚ್ಚಿಗೆದ್ದಿದ್ರು. ಅವರಿಗೆ ಬಿಜೆಪಿಯೂ ಸಾಥ್ ನೀಡಿದೆ. ಎರಡೂ ಪಕ್ಷಗಳು ಪ್ರದೀಪ್ ಈಶ್ವರ್ ವಿರುದ್ಧ ದೂರು ನೀಡಿವೆ. ಪ್ರದೀಪ್ ಈಶ್ವರ್ ಮೀಸೆ ತಿರುವಿ ತೋಳು ತಟ್ಟಿದ್ದಾರೆ. ಶಾಂತಿ ಕಾಪಾಡುವ ಬದಲಿಗೆ ಶಾಂತಿ ಭಂಗಕ್ಕೆ ಯತ್ನಿಸಿದ್ದಾರೆ. ಸಾರ್ವಜನಿಕ ವೇದಿಕೆಗಳಲ್ಲಿ ಬೇಜವಾಬ್ದಾರಿಯುತ ನಡವಳಿಕೆ ಪ್ರದರ್ಶನ ಮಾಡಿದ್ದಾರೆ. ಕೇಂದ್ರ ಮಂತ್ರಿ ಎಚ್ಡಿಕೆ ವಿರುದ್ಧ ನಿಂದನೆ, ಟೀಕೆ ಮಾಡಿದ್ದಾರೆ. ರಾಜಕೀಯ ದ್ವೇಷದ ವಾತಾವರಣ ಸೃಷ್ಟಿಸುತ್ತಿದ್ದಾರೆ. ಜೆಡಿಎಸ್, ಬಿಜೆಪಿ ಕಾರ್ಯಕರ್ತರನ್ನ ಮಾತ್ರ ಬಂಧಿಸಿದ್ದಾರೆ. ಪ್ರಚೋದನೆ ಮಾಡಿದ ಪ್ರದೀಪ್ ಮೇಲೆ ಕ್ರಮ ಯಾಕಿಲ್ಲ? A1 ಮಾಡಿ FIR ದಾಖಲು ಮಾಡಬೇಕು ಅಂತ ದೋಸ್ತಿ ದೂರು ನೀಡಿದೆ. ಒಂದು ಕಡೆ ದೂರು ದಾಖಲಾಗಿದ್ದರೆ ಮತ್ತೊಂದು ಕಡೆ ಪ್ರದೀಪ್ ಈಶ್ವರ್, ನಾನು ಹಿಂದುಳಿದ ಸಮುದಾಯಕ್ಕೆ ಸೇರಿರೋ ವ್ಯಕ್ತಿಯಾದ್ದರಿಂದಲೇ ನನ್ನ ಮೇಲೆ ದಾಳಿಯಾಗ್ತಿದೆ ಅಂತಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದು ಅಹಿಂದಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾರಾ ಅನ್ನೋ ಅನುಮಾನಗಳು ಬರ್ತಿವೆ. ಮುಂದಿನ ದಿನಗಳಲ್ಲಿ ಪ್ರದೀಪ್ ನಡೆ ಹೇಗಿರುತ್ತೆ, ದೋಸ್ತಿ ಏನು ಮಾಡುತ್ತೆ, ಕಾದು ನೋಡಬೇಕಿದೆ.